ಆತ್ಮೀಯರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಿಮೆನ್ ಆಫ್ ಹೋಪ್ ಎಂಬ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿಯನ್ನು ಉಂಟು ಮಾಡಲಿ. ಈ ಸಂದೇಶಗಳು ನಿಮ್ಮ ಜೀವಿತದಲ್ಲಿ ಹೊಸ ಉತ್ಸಾಹವನ್ನು, ಉತ್ತಮ ಚಿಂತನೆಗಳನ್ನು ಮೂಡಿಸಲಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿನಗಾಗಿಯೇ ನಾ ಬಾಳುವೆ, ನಿನ್ನ ಉಸಿರು ನನ್ನಲ್ಲಿದೆ, ನನ್ನದೆಲ್ಲ ನಿನ್ನದೇ, ಈ ಜೀವ ನಿನಗಾಗಿಯೇ, ನನ್ನದೆಲ್ಲ ನಿನ್ನದೇ, ಈ ಜೀವ ನಿನಗಾಗಿಯೇ, ಪ್ರೀತಿಸುವೆ ನಾ యేసయ్య. ಅಯ್ಯೋ ದೇವಿಕಾ, ಹೊರಗಡೆ ಎಷ್ಟು ಜಗಳ. ಸಮಯಕ್ಕೆ ಬಂದಿದ್ದೀನಿ ಅಂದ್ರೆ ಅಷ್ಟೇ ಸಾಕು. ಹೌದಕ್ಕ, ನಿನ್ ಉಸ್ರಲ್ಲೇ ಗೊತ್ತಾಗ್ತಿದೆ. ಅಂಥದ್ದೇನಾಯ್ತು? ನನ್ನ ಪಕ್ಕದ ಮನೆಯಲ್ಲಿ ಜೆಸ್ಸಿ ಬೆಳಗ್ಗೆ ಬಂದಿದ್ಲು. ಇವತ್ತು ಅವಳಿಗೊಂದು ಅಪಾಯಿಂಟ್ಮೆಂಟ್ ಇತ್ತು. ಅವಳಿಗೆ 2 ಚಿಕ್ಕ ಹುಡುಗಿಯರನ್ನ ಸ್ವಲ್ಪ ಹೊತ್ತು ನೋಡ್ಕೊ ಅಂದ್ಲು. ಅವಳು ಮರಳಿ ಬಂದಾಗಲೇ ನಾನು ಹೊರಡೋ ಸಮಯ ಆಗಿತ್ತು. ಹೌದಾ? ನಿಂಗೆ ಅವ್ರ ಮಕ್ಳು ನೋಡ್ಕೊಳ್ಳೋದು ಕಷ್ಟ ಆಗಲ್ವಾ? ಛೇ ಇಲ್ಲಪ್ಪ, ಅವ್ರು ತುಂಬ ಮುದ್ದಾದ ಹುಡುಗಿಯರು. ಅವ್ರ ಜೊತೆ ಕಾಲ ಕಳೆಯೋದು ಅಂದರೆ ನನಗೆ ತುಂಬ ಇಷ್ಟ. ನಾನು ಆಗಾಗ ಅವ್ರಿಗೋಸ್ಕರ ಚಿಕ್ಕ ಚಿಕ್ಕ ಕೇಕ್ಗಳನ್ನು ಕೂಡ ಮಾಡ್ತೀನಿ. ಅಕ್ಕ, ನಿಜ ಹೇಳಾ, ನೀನು ನಿಜವಾಗ್ಲೂ ಒಳ್ಳೆ ನೆರೆಯೋಳು. ಹಾಗೇ ಇರ್ಬೋದು. ನಿನ್ಗೋಸ್ಕರನೂ ಕೇಕ್ ತಂದಿದ್ದೀನಿ. ವಾವ್! ಅಕ್ಕ, ತಕ್ಷಣ ಚಾ ಕುಡಿಯೋಣ. ಬೇಗ ಬಾ, ಸ್ವಲ್ಪ ಚಾ ಹಾಕು. ಹಾಕ್ತಾ ಇದ್ದೀನಿ, ಕೇಳಿಸ್ಕೊತಾ ಇದೀಯಾ? ನಿನಗೂ 1 ಕಪ್, ನನಗೂ 1 ಕಪ್, ಇಬ್ರು ಚಹಾ ಕುಡಿಯೋಣ. ವಿಮೆನ್ ಆಫ್ ಹೋಪ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ ನಾವು ನೆರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವ್ರ ಜೊತೆ ಹೇಗಿರ್ಬೇಕು, ಅವ್ರ ಜೊತೆ ಹೇಗ್ ವರ್ತಿಸ್ಬೇಕು ಮತ್ತು ದೇವರ ಪ್ರೀತಿಯನ್ನ ಹೇಗ್ ತೋರಿಸ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಹೌದು, ಒಳ್ಳೆ ನೆರೆಯವರಿದ್ರೆ ಜೀವನ ಬಹಳ ಸುಲಭ, ಸಂತೋಷವಾಗಿಯೂ ಇರುತ್ತೆ. ನಿನ್ ನೆರೆಯವರು ಜೆಸ್ಸಿ ಅಲ್ವಾ? ಅವ್ರು ಎಷ್ಟು ವರ್ಷದಿಂದ ನಿಮ್ ಬಳಿ ಇದ್ದಾರೆ? ಸುಮಾರು 2 ವರ್ಷ ಆಗಿರ್ಬೇಕು. ಅವ್ರು ತುಂಬ ಒಳ್ಳೆಯವಳು. ನಾವು ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ತೀವಿ. ನಿಜ ಹೇಳ್ಬೇಕಾದ್ರೆ ಒಂದೇ ಕುಟುಂಬದಂತೆ ಇದ್ದೀವಿ. ಹೌದೌದು, ನಿನ್ ಮಾತ್ ಕೇಳಿ ತುಂಬಾ ಸಂತೋಷ ಆಗ್ತಿದೆ ಅಕ್ಕ. ನೆರೆಯವ್ರ ಸಹಾಯ ಯಾವಾಗ್ಲೂ ನಮಗ್ ಬೇಕು. ಈ ಥರ ಸಹಾಯ ಮಾಡೋರು ನಮ್ ಜೊತೆ ಇದ್ರೆ ಹೊಸ ಜಾಗದಲ್ಲೂ ಸಹ ನಾವು ಬೇಗ ಹೊಂದ್ಕೊಳ್ಬೋದು. ನಿಜ, ಹೊಸ ಜಾಗಕ್ಕೆ ಹೋದಾಗ ಒಂದೊಳ್ಳೆ ಸ್ನೇಹಿತರು ಸಿಕ್ಕರೆ ಎಷ್ಟು ನೆಮ್ಮದಿ ಆಗತ್ತೆ. ನಾನು ಹೊಸ ನೆರೆಮನೆಯವರು ಬಂದ ತಕ್ಷಣ ಕೇಕ್ ತಂದು ಕೊಡ್ತೀನಿ. ಅದು ನಮ್ಮ ಸ್ನೇಹದ ಮೊದಲ ಹೆಜ್ಜೆ. ಹೌದಕ್ಕ, ಒಂದು ಕೇಕು, ಒಂದೇ ಒಂದು ನಗು, ಇಷ್ಟೇ ಸಾಕು, ಹೃದಯನ ಗೆಲ್ಬಹುದಲ್ವಾ? तुम्हारी वफादारी पर भरोसा है, तुम्हारी कृपा से ही जी रहा हूँ मैं, तुम्हारे वादे पर विश्वास है, तुम्हारी मेहर से ही आगे बढ़ रहा हूँ मैं. तुम्हारी वफादारी कभी नहीं बदलती, तुम्हारी मेहर कभी नहीं घटती, तुम्हारे प्यार में ही मैं जी रहा हूँ, तुम्हारी वफादारी पर ही मेरा भरोसा है.
से आगे बढ़ रहा हूँ मैं तुम्हारी राह पर। तुम्हारी वफादारी पर मेरा विश्वास है, तुम्हारी मेहर से ही मैं आगे बढ़ रहा हूँ। ಒಳ್ಳೆ ನೆರೆಯವರಿದ್ರೆ ಜೀವನ ತುಂಬಾ ಸುಲಭ. ಪರಸ್ಪರ ಸಹಾಯ ಮಾಡಿದ್ರೆ ಆ ಪ್ರದೇಶವೇ ಸುರಕ್ಷಿತವಾಗಿರುತ್ತೆ, ಸಂತೋಷವಾಗಿರುತ್ತೆ. ಹೌದು, ನಮ್ಮನೆ ಪರಿಸರ ಎಲ್ಲ ದೇವರ ಆಶೀರ್ವಾದದಿಂದ ತುಂಬಿರುತ್ತೆ. ನಿಜ. ಹೊಸ ನೆರೆಯವ್ರು ಬಂದ್ರೆ ಬಸ್ ಸ್ಟಾಪು ಹತ್ತಿರದಲ್ಲಿ ಎಲ್ಲೆಲ್ಲ ಅಂಗಡಿ ಇದೆ ಇಂಥ ಮಾಹಿತಿಯನ್ನ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ತುಂಬಾ ಉಪಯೋಗ ಆಗ್ಬೋದು. ಹೌದಕ್ಕ, ಒಂದ್ ವಿಷಯನ ನೀನ್ ಗಮನಿಸಿದ್ಯಾ? ನೆರೆಯವರು ಒಳ್ಳೆ ಸಂಬಂಧ ಬೆಳೆಸ್ಕೊಂಡ್ರೆ ಅರ್ಥಪೂರ್ಣವಾದ ಸ್ನೇಹ ನಿರ್ಮಾಣ ಆಗುತ್ತೆ. ಹೌದು, ಪರಸ್ಪರ ಸಹಾಯ ಮಾಡಿದ್ರೆ ದೇವರ ಪ್ರೀತಿ ಕಾಣಿಸುತ್ತೆ. ಯಾರಾದ್ರೂ ವಯಸ್ಸಾಗಿದ್ದರೆ ಅವ್ರಿಗೂ ಸಹಾಯ ಮಾಡ್ಬೋದು. ಏನಾದ್ರೂ ತೊಂದರೆ ಇದ್ರೆ ಕೂಡ ಅವ್ರಿಗೆ ಬೆಂಬಲ ಕೊಡ್ಬಹುದಲ್ವಾ? ಕೆಲವು ಸಾರಿ ಅವ್ರ ಹಿಂಸೆ ತೊಂದ್ರೆ ಈ ತರ ಅನುಭವಿಸ್ತಾ ಇರ್ತಾರೆ. ಅದನ್ನ ನಾವು ನೋಡಿ ಕಣ್ಮುಚ್ಚಿ ಕುತ್ಕೋಬಾರ್ದು. ಪ್ರಾರ್ಥನೆ ಮಾಡ್ಬೇಕು. ಅವಶ್ಯಕತೆ ಬಿದ್ರೆ ಅಧಿಕಾರಿಗಳಿಗೆ ಮಾಹಿತಿನೂ ನೀಡ್ಬೇಕು. ಹೌದು, ನಿಜವಾದಂತ ನೆರೆಮನೆಯವರು ಅಂದ್ರೆ ಯಾವಾಗ ಸಹಾಯ ಬೇಕಾಗಿರುತ್ತೋ ಆ ಸಮಯದಲ್ಲಿ ಮುಂದೆ ಬಂದು ನಿಂತ್ಕೊಳ್ಳೋರೆ. ಹಾಗಿದ್ರೆ ಈ ನೆರೆಯವರ ಸಹಾಯ ಹೇಗೆ ಉಪಯುಕ್ತವಾಗುತ್ತೆ ಅನ್ನೋದನ್ನ ದೇವ್ರ ವಾಕ್ಯದ ಮೂಲಕ ಕೇಳ್ಕೊಂಡ್ ಬರೋಣ. ಏಸು ಹೇಳಿದಂತ ಕತೆ, ಅದು ಒಳ್ಳೆ ಸಮರಿಯನ ಕತೆ. ಈ ಕಥೆನ ನಾವು ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 25ನೇ ವಚನದಿಂದ ಓದ್ಕೊಳ್ಳೋಣ. ಆಗ ಒಬ್ಬ ಧರ್ಮೋಪದೇಶಕನು ಎದ್ದು ಆತನನ್ನು ಪರೀಕ್ಷಿಸುವುದಕ್ಕಾಗಿ, ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು ಎಂದು ಕೇಳಲು, ಆತನು ಅವನಿಗೆ, ಶಾಸ್ತ್ರದಲ್ಲಿ ಏನು ಬರೆದಿದೆ, ಹೇಗೆ ಓದಿದ್ದಿ ಎಂದು ಹೇಳಿದನು. ಅದಕ್ಕೆ ಅವನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು, ಮತ್ತು ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು ಎಂದು ಬರೆದಿದೆ ಅಂತ ಹೇಳಿದ. ಆತನ ಅವನಿಗೆ, ನೀನು ಸರಿಯಾಗಿ ಉತ್ತರ ಕೊಟ್ಟೆ, ಅದರಂತೆ ಮಾಡು, ಮಾಡಿದರೆ ನೀನು ಜೀವಿಸುವಿ ಅಂತ ಹೇಳ್ತಾರೆ. ಆದರೆ ಆತನು ತನ್ನನ್ನು ನೀತಿವಂತನು ಎಂಬುದಾಗಿ ತೋರಿಸಿಕೊಳ್ಳುವುದಕ್ಕೆ ಅಪೇಕ್ಷೆ ಪಟ್ಟು, ನನ್ನ ನೆರೆಯವನು ಯಾರು ಎಂದು ಯೇಸುವನ್ನ ಕೇಳ್ತಾರೆ. ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಒಬ್ಬಾನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಗಟ್ಟಾ ಹಿಡಿದು ಯೆರಿಕೋಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯ ಆಗೋಷ್ಟು ಹೊಡೆದು ಅವನನ್ನ ಅರೆಜೀವ ಮಾಡಿ ಬಿಟ್ಟು ಹೋದ್ರು. ಆಗ ಹೇಗೋ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಇರುವಾಗ ಅವನನ್ನು ಕಂಡು ವಾರಿಯಾಗಿ ಹೋದ. ಅದೇ ರೀತಿಯಲ್ಲಿ ಒಬ್ಬ ಲೇವಿಯನೂ ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ವಾರಿಯಾಗಿ ಹೋಗ್ತಾರೆ. ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಲ್ಲಿ ಇದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಪಟ್ಟು ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹೊಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸ್ಕೊಂಡು ಛತ್ರಕ್ಕೆ ಕರ್ಕೊಂಡು ಹೋಗಿ ಅವನನ್ನು ಆರೈಕೆ ಮಾಡ್ತಾನೆ. ಮರುದಿನ ಅವನು 2 ಹಣಗಳನ್ನು ತೆಗೆದು ಛತ್ರದವನಿಗೆ ಕೊಟ್ಟು, ಇವನನ್ನು ಆರೈಕೆ ಮಾಡು, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದ್ರೆ ನಾನು ಹಿಂದಿರುಗಿ ಬಂದಾಗ ನಿನಗೆ ಕೊಡುವೆನು ಅಂದನು. ಈ ಮೂವರಲ್ಲಿ ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ ನೆರೆಯವನಾದನು? ನಿನಗೇನು ತೋರುತ್ತಿದೆ ಎಂದು ಹೇಳು ಎಂದು ಕೇಳಿದ್ದಕ್ಕೆ ಆ ಧರ್ಮೋಪದೇಶಕನು ಅವನಿಗೆ ದಯೆ ತೋರಿಸಿದವನೇ ಅಂದನು. ಆಗ ಯೇಸು ಅವನಿಗೆ, ಹೋಗು, ನೀನು ಅದರಂತೆ ಮಾಡು ಎಂದು
ಹೇಳಿದನು. 37ನೇ ವಚನದವರೆಗೂ ಈ ಘಟನೆ ಬರೆಯಲ್ಪಟ್ಟಿದೆ. ಅಕ್ಕ, ನಿಜವಾಗ್ಲೂ ನೀನು ದೇವರ ಕಥೆಯನ್ನ ತುಂಬಾ ಸ್ಪಷ್ಟವಾಗಿ ಹೇಳ್ದೆ. ಒಳ್ಳೆ ನೆರೆಯವನಂದ್ರೆ ಸಹಾಯ ಮಾಡುವವನು. ಇದು ಬಣ್ಣ, ಧರ್ಮ ಯಾವುದಕ್ಕೂ ಸ್ಥಾನ ನೋಡೋದಿಲ್ಲ. ಹೌದು, ಯೇಸು ಕರುಣೆಯುಳ್ಳ ದೇವರು. ಅವರು ಬಿಟ್ಟು ಹೋದವರನ್ನು, ತಳ್ಳಿ ಹಾಕಿದವರನ್ನು, ಪಾಪಿಗಳನ್ನು ಮತ್ತು ಅಶುದ್ಧವಾದವರನ್ನು ಸಹ ಪ್ರೀತಿಸಿದ್ದಾನೆ. ಆತನು ಇನ್ನೂ ನಮ್ಮನ್ನು ಕರೆಯುತ್ತಾನೆ ಈ ಕರುಣೆಯ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ. ಆತನು ಅಸಹಾಯಕರಿಗೆ ಸಹಾಯ ಮಾಡ್ದ. ನಾವು ಸಹ ಹಾಗೇ ಇರಬೇಕು. ಹೌದಕ್ಕ, ನೀನ್ ಹೇಳಿದ್ದು ಸತ್ಯ. ಕೆಲವೊಮ್ಮೆ ನಾವು ಸಹ ಸಮಯನ ತಗೊಂಡು ಸಹಾಯ ಮಾಡಬೇಕು. ಹಾಗೆ ಮಾಡೋದ್ರಿಂದ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಹೌದು, ಕೆಲವೊಂದ್ಸಲಿ ಅದು ಅಸೌಕರ್ಯ ಕೂಡ ಆಗಿರಬಹುದು. ಆದ್ರೆ ದೇವರು ನಮಗೆ ಪ್ರೀತಿ ತೋರಿಸಿದಾನಲ್ವಾ, ಆ ಪ್ರೀತಿಯನ್ನ ನಾವು ಹಂಚ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವಂಥ ತಂದೆ, ನೀವು ನಮ್ಮ ಮೇಲೆ ತೋರಿದಂಥ ಕರುಣೆಗೆ ಧನ್ಯವಾದಗಳು. ನಮಗೂ ಸಹ ಅದೇ ಕರುಣೆಯ ಹೃದಯವನ್ನು ಕೊಡು. ಇತರರ ಅಗತ್ಯಗಳನ್ನು ನೋಡಿ ಹಾಗೇ ವಾರಿಯಾಗಿ ಹೋಗದಂತೆ ಅವರಿಗೆ ಸ್ವಲ್ಪವಾದರೂ ಸಹಾಯ ಮಾಡುವ ಶಕ್ತಿಯನ್ನು ಕೊಡು. ನಾವು ನಿನ್ನ ಪ್ರೀತಿಯ ಸಾಕ್ಷಿಗಳಾಗಿ ಇರುವುದಕ್ಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ, ಆಮೀನ್. ನೀವು ಕೇಳಿದ್ರಿ ವುಮೆನ್ ಆಫ್ ಹೋಪ್ ಕಾರ್ಯಕ್ರಮ. ಇವತ್ತು ನಾವು ನೆರೆಯವರ ಬಗ್ಗೆ ಮಾತಾಡಿದ್ವಿ. ದೇವರು ನಿಮ್ಮನ್ನೂ ಸಹ ಒಳ್ಳೆ ನೆರೆಯವರನ್ನಾಗಿ ಇರಿಸ್ಲಿ ಅಂತ ನಾನು ಬೇಡ್ತೇನೆ. ಹೌದು ಗೆಳತಿಯರೇ, ದೇವರ ಆಶೀರ್ವಾದ ನಿಮ್ಮ ಮನೆಯಲ್ಲಿಯೂ ಇರಲಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬಾಯ್ ಬಾಯ್. ಆತ್ಮೀಯರೇ, ವಿಮೆನ್ ಆಫ್ ಹೋಪ್ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮ ಕುರಿತಾದಂಥ ನಿಮ್ಮ ಅಭಿಪ್ರಾಯಗಳನ್ನು, ಸಲಹೆಗಳನ್ನು ನಮಗೆ ತಿಳಿಸಲು ಮರೆಯದಿರಿ. ಲಿಸನರ್ಸ್ feedback@gmail.com ಅಥವಾ ವಾಟ್ಸಪ್, SMS, ಕರೆಗಳನ್ನು ಮಾಡಲು ನಮ್ಮನ್ನು ಸಂಪರ್ಕಿಸಲು ಸಂಖ್ಯೆ 852340479990. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು. ಯವನಸ್ಥನೇ
ಏಸಯ್ಯ ಎಂದೆಂದು ಪ್ರೀತಿಸುವೆ. ನಿನ್ನ ಹಾಗೆ ಯಾರೂ ಇಲ್ಲ, ನೀನೇ ನನಗೆ ಅತಿ ಪ್ರಿಯ. ನನ್ನ ಬಾಳಿನ ಕೋಟೆಯು ನೀ, ನನ್ನ ಜೀವದ ಜ್ಯೋತಿಯು ನೀ. ನಿನ್ನ ಹಾಗೆ ಯಾರೂ ಇಲ್ಲ, ನೀನೇ ನನಗೆ ಅತಿ ಪ್ರಿಯ. ನನ್ನ ಬಾಳಿನ ಕೋಟೆಯು ನೀ, ನನ್ನ ಜೀವದ ಜ್ಯೋತಿಯು ನೀ. ನಿನ್ನ ತೋಳಲ್ಲಿ ಆಡೋ ಆಸೆ, ನಿನ್ನ ಮಡಿಲಲ್ಲಿ ಮಲಗೋ ಬಯಕೆ. ನಿನ್ನ ತೋಳಲ್ಲಿ ಆಡೋ ಆಸೆ, ನಿನ್ನ ಮಡಿಲಲ್ಲಿ ಮಲಗೋ ಬಯಕೆ. ಪ್ರೀತಿಸುವೆನಾ ಏಸಯ್ಯ, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆನಾ ಏಸಯ್ಯ ಎಂದೆಂದು ಪ್ರೀತಿಸುವೆ. ನನಗಾಗಿ ಅವಮಾನಗೊಂಡೆ, ಮುಖದ ಮೇಲೆ ನೀ ಉಗಿಸಿಕೊಂಡೆ. ಭಾರವಾದ ಶಿಲುಬೆಯ ಬೀಳುತ್ತಾ ಏಳುತ್ತಾ ಹೊತ್ತುಕೊಂಡೆ. ನನಗಾಗಿ ಅವಮಾನಗೊಂಡೆ, ಮುಖದ ಮೇಲೆ ನೀ ಉಗಿಸಿಕೊಂಡೆ. ಭಾರವಾದ ಶಿಲುಬೆಯ ಬೀಳುತ್ತಾ ಏಳುತ್ತಾ ಹೊತ್ತುಕೊಂಡೆ. ಕೊರಡೆಗಳಿಂದ ಹೊಡೆಸಿಕೊಂಡೆ, ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟೆ. ಘೋರವಾದ ನನ್ ಪಾಪ ಕ್ಷಮಿಸಿದೆ, ನಿಜವಾದ ನಿನ್ ಪ್ರೀತಿ ತೋರಿಸಿದೆ. ಪ್ರೀತಿಸುವೆನಾ ಏಸಯ್ಯ, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆನಾ ಏಸಯ್ಯ